ಪ್ರಿಯ ವೀಕ್ಷಕರೇ ನಮಸ್ಕಾರ. ಕನ್ನಡಿಗರಿಗೆ ವಿಶೇಷವಾದ ನಮಸ್ಕಾರಗಳು. ಎಲ್ಲರಿಗೂ ಏನಪ್ಪ ಅಂದರೆ ಈ ಒಂದು ವಾರದಿಂದ ಬಿಗ್ ಬಾಸ್ ಪ್ರೊಮೋ ಅದೇನೋ ಟಿ ವಿಲೇ ಬಿಟ್ಬಿಟ್ಟಿದ್ದಾರೆ. ಅಗ್ನಿ ಪರೀಕ್ಷೆ ಅಂತೇಳಿ. ಇದು ಯಾವ ಪುಟ್ಕೋಶಿ ಅಗ್ನಿ ಪರೀಕ್ಷೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಆದರೆ ಇದಕ್ಕೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬಿಟ್ಟಿ ಪ್ರಚಾರ ಕೊಡ್ತಾಯಿದ್ದಾರೆ, ಪುಗ್ಸಟ್ಟೆ ಪ್ರಚಾರ ಕೊಡ್ತಾಯಿದ್ದಾರೆ. ಈ ಕಾರ್ಯಕ್ರಮ ನೋಡಿ ಸುಮಾರಲ್ಲ ಒಂದು ತಿಂಗಳಾಗಿದೆ ಶೂಟಿಂಗ್ ನಡೆದಿದ್ದು. ಇದ್ರೇ ನೀವು ಮಾಡಬೇಕು, ಹಿಂಗೆ ಮಾಡಬೇಕು, ಇವ್ರನ್ನೇ ಕರ್ಕೊಂಬರ್ಬೇಕು, ಇಂತಿಂಥವರೇ ಬರಬೇಕು ಅಂತೇಳಿ ಎಲ್ಲ ತೀರ್ಮಾನ ಆಗಿಬಿಟ್ಟಿದೆ. ಆದರೆ ನಮ್ಮ ಜನಗಳನ್ನು ಕೆಪರ್ಗಳನ್ನಾಗಿ ಮಾಡುತ್ತಿರುವ ಈ ಕಲರ್ಸ್ ಕನ್ನಡದವರು ಯಾವ ರೀತಿ ಕೆಪರ್ಗಳನ್ನಾಗಿ ಮಾಡ್ತಾ ಇದ್ದಾರೆ, ಅಲ್ಲಿ ಆಯ್ಕೆ ಮಾಡೋದಂತೆ, ಅದಕ್ಕೆ 4 ಜನ ಜಡ್ಜ್ಗಳು ಕರ್ಕೊಂಬರೋದಂತೆ, ಅಲ್ಲಿ ಯಾರನ್ನ ಕರ್ಕೊಂಬಂದು ಅವರು ಆಯ್ಕೆ ಮಾಡೋದಂತೆ. ಇವ್ರ ಜಡ್ಜ್ಗಳಿಗೆ ಏನು ಯೋಗ್ಯತೆ ಇದೆ, ಇವ್ರು ಏನು ಸಾಧನೆ ಮಾಡಿದ್ದಾರೆ, ಇವ್ರಿಗೇನು ಅಂಥ ಭಯಂಕರವಾಗಿ ಇವ್ರು ಸಾಧನೆ ಮಾಡ್ಕೊಂಬಂದಲ್ಲಿ ಕುಂತಿದ್ದಾರೆ, ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಇವ್ರಿಗೇನು ಯೋಗ್ಯತೆ ಇದೆ, ಈ ಜಡ್ಜ್ಗಳಿಗೆ ಅಂಥ ಅರ್ಹತೆ ಇವ್ರಿಗಿದೆಯಾ? ಬಿಗ್ ಬಾಸ್ ಹೋಗೋಕ್ಕೆ ಸಾಮಾನ್ಯ ಪ್ರಜೆಗಳಿಗೆ ಅರ್ಹತೆ ಇಲ್ಲ ಅಂದಮೇಲೆ ಅರ್ಹತೆನ ಚೆಕ್ ಮಾಡೋಕ್ಕೆ ಅವ್ರು ಕುಂತಿದಾರಂದರೆ ಅವ್ರಿಗೂ ಕೂಡ ಅದೇ ರೀತಿ ಅರ್ಹತೆ ಇರಬೇಕು, ಯೋಗ್ಯತೆ ಇರಬೇಕು. ಅಂಥ ಯೋಗ್ಯತೆ ಇಲ್ಲದವರನ್ನು ಕರ್ಕೊಂಡೋಗಿ ಕುಂದಿರಿಸಿ ಇವರು ಆಯ್ಕೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಸುಮ್ಮನೆ ಒಂದು TRP ಕಾರ್ಯಕ್ರಮ ಇದೆ. ಅದ್ಭುತವಾದ TRP ಬರ್ತದೆ. ಇದಕ್ಕೆ ಭಾಳ ನಂಬರ್ 1 TRP ಬರುತ್ತೆ ನೋಡಿ. ಅದಕ್ಕೋಸ್ಕರನೇ ಒಂದು ವಾರದ ಮುಂಚೆನೇ ಆ ಪಸುಕ್ ಆ ಲಸುಕ್ ಕಿಸುಕ್ ಅಂತಂದು ಹೇಳ್ಬಿಟ್ಟು ಆ ಒಂದು ಪ್ರಮ ಬಿಟ್ಟಿದ್ದಾರೆ. ಅಗ್ನಿ ಪರೀಕ್ಷೆ. ಅವ್ರು ಯಾರು ಬರ್ತಾರೆ ಹಂಗೆ ಏನು ತೆಲಿಗೆ ಸಗಣಿ ಹಾಕಂತಾರೆ, ಅವನ ಇನ್ನೊಬ್ಬ ಬರ್ತಾನೆ ತಲೆ ಬಳಸ್ಕೊತಾನೆ, ಅವನ ಇನ್ನೊಬ್ಬ ಬರ್ತಾನೆ ನಾನು ಇರೋದೇ ಹಿಂಗೆ ಓಡೋಯ್ತಾನೆ. ಇವು ದೊಡ್ಡದಾಗಿ ಈ ಜಡ್ಜ್ಗಳಿಗೆ ಗಾಳಿ ಗಂಧ ಏನೂ ಗೊತ್ತಿಲ್ಲ. ಇವ್ರಿಗೆಲ್ಲ ಹೇಳ್ಕೊಟ್ಟಿರ್ತಾರೆ ಕಲರ್ಸ್ ಕನ್ನಡದವರು. ಪ್ರತಿಯೊಂದು ವಿಚಾರನೂ ಹೇಳ್ಕೊಟ್ಟಿರ್ತಾರೆ. ನೀವು ಇಂತಿಂಥವ್ರನ್ನೇ ಆಯ್ಕೆ ಮಾಡಬೇಕು, ನೀವು ಅವರಿಗೆ ಹಿಂಗೆ ಹೇಳಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ಅವ್ರು ಹೇಳ್ಕೊಟ್ಟಂಗೆ ಇವರು ಮಾಡ್ತಾರೆ. ಅದರಲ್ಲಿ ಕೆಲವು ವಿಚಾರಗಳನ್ನು ಇವರು ಕೂಡ ಸೇರಿಸ್ಕೊಂಡು ಮಾಡ್ತಾರೆ. ಅಂದರೆ ಸಾಮಾನ್ಯ ನಾಗರಿಕರಿಗೆ ಇವತ್ತು ನಾವು ಪಬ್ಲಿಕ್ನ ಕರಿತೀವಿ ಬೇರೆ ಅಂತ ಕರೆದುಬಿಟ್ಟು ಈಗ ಸಾಮಾನ್ಯ ನಾಗರಿಕರನ್ನು ಕರೆದು ನಮ್ಮ ಕನ್ನಡಿಗರಿಗೆ ಈ ತೆಲುಗು ಎಂಬ ಕಲರ್ಸ್ ಕನ್ನಡದ ಮಾಲೀಕರು ಕನ್ನಡದವರಿಗೆ ಅವಮಾನ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದ ಕೆಪರುಗಳಿಗೆ ಇದು ಗೊತ್ತಾಗ್ತಾ ಇಲ್ಲ. ನಮಗೆ ಅವಮಾನ ಮಾಡ್ತಾ ಇದ್ದಾರೆ, ಕನ್ನಡದವರಿಗೆ ಅವಮಾನ ಮಾಡ್ತಾರೆ. ಯಾವುದೇ ಕಾರ್ಯಕ್ರಮದಲ್ಲಿ ಈ ಥರ ನಡೆದಿಲ್ಲ, ಈಗ ನಡೀತಾ ಇದ್ದಾರೆ. ಇಂಥ ಕಿತ್ತೋಗಿರೋ ಕಾರ್ಯಕ್ರಮಗಳನ್ನು ನೋಡುವವರು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಅವರಿಗೆ TRP ಬೇಕು. ನೀವು ಹೆಂಗಾರ ಹಾಳಾಗಿ ಎಕ್ಕುಟ್ಟು ಹೋಗಲಿ, ನಿಮ್ಮ ಮಾನ ಮರದಿನಾರ ಹೋಗಲಿ, ನೀವು ಏನಾರ ಆಗಲಿ, ನಮಗೇನಬೇಕಾಗೈತೆ, ನಮಗೆ TRP ಬೇಕು. ನಮಗೆ TRP ಬಂದರೆ ಸಾಕು ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಈ ರೀತಿಗೆ ಒಂದು ವಾರದ ಮುಂಚೆಗೇ ಆ ಪ್ರಮವನ್ನು ಬಿಟ್ಬಿಟ್ಟು ಅದನ್ನು ನೋಡಿ ನಮ್ಮ ಜನಗಳು ಹಂಗೆ ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ, ಏನೇನೋ ಕಥೆಗಳೆಲ್ಲ ಕೊಟ್ಟು ಈ ಬಿಗ್ ಬಾಸ್ 13ನೇ ಕಾರ್ಯಕ್ರಮಕ್ಕೆ ಒಳ್ಳೆ ಬಿಟ್ಟಿ ಪ್ರಚಾರ ಕೊಡ್ತಾ ಇದ್ದಾರೆ. ಒಳ್ಳೆ TRPನ ನಮ್ಮ ಜನಗಳೇ ಕೊಡ್ತಾ ಇದ್ದಾರೆ. ಅವ್ರಿಗಿಂತ ನಮ್ಮ ಜನಗಳೇ TRP ಕೊಡ್ತಾ ಇದ್ದಾರೆ. ಇದು ಒಂದು TRP ಕಾರ್ಯಕ್ರಮ. ಇದರಲ್ಲಿ ಕಲಿಯೋ ಅಂಥದ್ದು ಏನೂ ಇಲ್ಲ. ತಮ್ಮ ಮಾನ ಮರ್ಯಾದೆಯನ್ನು ಕಳ್ಕೊಳ್ಳೋಕ್ಕೆ ಆ ಕಾರ್ಯಕ್ರಮಕ್ಕೆ ಹೋಗಬೇಕು. ಹರೇ ಹುಚ್ಚರು, ಅರ್ಧಂಬರ್ಧ ಮಾನಸಿಕ ಅಸ್ತವಸ್ತರು ಇವ್ರು ಕೆಲವರು ಹೇಳ್ತಾರೆ ಅದು ಒಂದು ಬಿಗ್ ಬಾಸ್ ವೇದಿಕೆ ಬಹಳ ದೊಡ್ಡ ವೇದಿಕೆ, ಅದು ಹಂಗೆ ಅಲ್ಲಿ ಗಿಲಿಯೋದು ಸಿಕ್ಕಾಬಟ್ಟೆ ಇದೆ ಅಂತ ಹೇಳ್ತಾರೆ. ಆದರೆ ನಮಗೆ ಬಿಗ್ ಬಾಸಲ್ಲಿ ಏನು ಕಲ್ತ್ಕೊಳೋದಂಥದ್ದು ಏನಿಲ್ಲ, ಅದರಲ್ಲಿ ಕಲಿಯೋಂಥದ್ದು ಏನಿಲ್ಲ ರೀ. ಎಲ್ಲ ಪ್ರತಿಯೊಂದು ಕಷ್ಟ ಸುಖ ದುಃಖಗಳನ್ನು ನಮ್ಮ ತಂದೆ ತಾಯಿಗಳು ಕಲಿಸ್ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನಾವು ಶಾಲೆಯಲ್ಲಿ ಓದ್ತೀವಲ್ಲ ಆ ಗುರುಗಳು ಕೂಡ ಕಲಿಸ್ಕೊಟ್ಟಿರ್ತಾರೆ. ಆದರೆ ನಮಗೆಲ್ಲ ಕಲಿಸ್ಕೊಟ್ಟಿರ್ತಾರೆ. ಇವತ್ತಿನ ತಂದೆ ತಾಯಿಗಳು ಮನೆಯಲ್ಲಿ ಪುರ್ಸತ್ತಿಲ್ಲ, ಕೆಲಸಕ್ಕೆ ಹೋಗ್ತಾರೆ, ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಪಾಪ ಮಕ್ಕಳಿಗೆ ಬುದ್ಧಿ ಹೇಳೋಕ್ಕೆ ಟೈಮ್ ಇಲ್ಲ. ಇನ್ನು ಮೇಷ್ಟ್ರುಗಳು ಅವರು ಕೂಡ ಮುಂಚೆ ಥರ ಹೊಡೆಯಂಗಿಲ್ಲ ಬಡಿಯಂಗಿಲ್ಲ, ಒಂದು ಹೇಟ್ ಹೊಡೆದ್ರು ಸಾಕು ಸೀದಾ ಕಂಪ್ಲೇಂಟ್ ಕೊಡ್ತಾರೆ ಹೋಗಿ. ಅದರಿಂದ ಆ ಮೇಷ್ಟ್ರುಗಳು ಕೂಡ ಹೊಡೆಯಂಗಿಲ್ಲ. ಇಲ್ಲಿ ತಂದೆ ತಾಯಿಗಳು ಬುದ್ಧಿ ಹೇಳೋಂಗಿಲ್ಲ, ಅವರಿಗೆ ಬುದ್ಧಿ ಹೇಳೋಕ್ಕೂ ಪುರ್ಸತ್ತಿಲ್ಲ. ಇಲ್ಲ ಅಪ್ಪ ಕೆಲ್ಸಕ್ಕೆ ಹೋಗ್ತಾರೆ, ಇಲ್ಲ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ. ಇಲ್ಲ ಅಪ್ಪ ಕೆಲ್ಸಕ್ಕೆ ಹೋದಾಗ ಅಮ್ಮ ಮನೇಲಿ ಡಿಂಕಣಾಕ ಅಂತ ಹೇಳಿ ರೀಲ್ ಮಾಡಿಸಿ ಕೂತ್ಕೊಂಡು ಆ ಮಗ ಏನು ಮಾಡ್ತಾನೆ ಅನ್ನೋದೇ ಮರೆತು ಆ ರೀಲ್ ಮೇಲೆ ಜಾಸ್ತಿ ಅವರ ಮನಸ್ಸು ಹೋಗಿರುತ್ತೆ. ಅದರಿಂದ ಇವತ್ತಿನ ಮಕ್ಕಳಿಗೆ ಶಾಲೆಯಲ್ಲಿ ಬುದ್ಧಿ ಹೇಳೋರಿಲ್ಲ, ಮನೆಯಲ್ಲಿ ಬುದ್ಧಿ ಹೇಳೋರಿಲ್ಲ. ಅದರಿಂದ ಈ ಬಿಗ್ ಬಾಸ್ಗೆ ಹೋಗಿ ಬುದ್ಧಿ ಹೇಳಿಸ್ಕೊಂಬರೋಂಥ ಕಾರ್ಯಕ್ರಮ ಬಂದಿದೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಹೋಗ್ರಿ ನೋಡಿರಿ, ಕಲರ್ಸ್ ಕನ್ನಡ ಮಾಲೀಕರನ್ನು ಬೆಳೆಸ್ರಿ ಅಂತೇಳಿ ಕನ್ನಡಿಗರಲ್ಲಿ ಕೇಳ್ಕೊತಿದ್ದೀನಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇವರೆಲ್ಲ ಇಷ್ಟು ದೊಡ್ಡದಾಗಿ ಕಥೆಗಳು ಹೇಳೋರು ಬಿಗ್ ಬಾಸ್ ಕಾರ್ಯಕ್ರಮ ಯಾಕೆ ಇವರೊಂದು ಶಾಲಾ ಕಾಲೇಜ್ ಓಪನ್ ಮಾಡಬಾರ್ದು? ಕೆಲವರೆಲ್ಲ ಹೇಳ್ತಾರಲ್ಲ ನಾನು ಹಂಗೆ ಕಲಿತೆ ಹಿಂಗೆ ಕಲ್ತ್ಬಿಟ್ಟೆ, ನಾನು ಆ ರೀತಿ ಕಲ್ತ್ಬಿಟ್ಟೆ, ನನಗೆ ಜೀವನದಲ್ಲಿ ಏನೇನೂ ಗೊತ್ತಿರಲಿಲ್ಲ ಅನ್ನೋದು. ಇದು ಬಿಗ್ ಬಾಸ್ ಅನ್ನು ತೆಗೆದುಬಿಟ್ಟು ಒಂದು ಬಿಗ್ ಬಾಸ್ ಕಾಲೇಜ್, ಒಂದು ಬಿಗ್ ಬಾಸ್ ಇಂಜಿನಿಯರ್ ಕಾಲೇಜ್, ಒಂದು ಬಿಗ್ ಬಾಸ್ ಮೆಡಿಕಲ್ ಕಾಲೇಜ್, ಒಂದು ಬಿಗ್ ಬಾಸ್ ಇನ್ನೇನೋ ಕಾಲೇಜುಗಳು ಇದಾವಲ್ಲ
ಇವೆಲ್ಲ ಓಪನ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಮೆಡಿಕಲ್ ಆಸ್ಪತ್ರೆ, ಆ ಬಿಗ್ ಬಾಸ್ ಹೈಸ್ಕೂಲು, ಬಿಗ್ ಬಾಸ್ ಇವೆಲ್ಲ ಮಾಡ್ಕೊಳ್ಳಿ. ಮತ್ತೆ ಅದರಲ್ಲಿ ಬುದ್ಧಿ ಹೇಳಿ ಕಳಿಸ್ರಿ ಮಕ್ಕಳಿಗೆ. ಫೀಸ್ ಕಟ್ತಾರೆ ರೀ, ನೀವೇನು ದುಡ್ಡೇ ಕೊಡೋದು ಬೇರೆ ಯಾರಿಗೂ. ಈಗ ದುಡ್ಡು ಕೊಟ್ಟು ಕಾರ್ಯಕ್ರಮ ನಡೆಸ್ತಾ ಇದ್ದೀರಲ್ಲ ಬಂದ್ರಾಗೆಲ್ಲ, ಈಗ ನೀವು ಅದು ಕೊಡೋದೇ ಬೇಕಾಗಿಲ್ಲ. ನೀವೇ ಬೇಕಾದ್ರೆ ಸ್ಕೂಲ್ ಓಪನ್ ಮಾಡಿಬಿಡಿ. ಬಿಗ್ ಬಾಸ್ ನನ್ನ ಮಗನ್ನ ಬಿಗ್ ಬಾಸ್ ಶಾಲೆ ಸೇರಿಸ್ಬೇಕು, ನನ್ನ ಮಗಳನ್ನ ಬಿಗ್ ಬಾಸ್ ಕಾಲೇಜಿಗೆ ಸೇರಿಸ್ಬೇಕು. ಈ ರೀತಿ ಕಾಂಪಿಟೇಷನಲ್ಲಿ ನೀವು ಲಕ್ಷ ಫೀಸ್ ಮಾಡಿದ್ರು ಕೂಡ ನಮ್ಮ ಮುಟ್ಟಾಳ ಜನಗಳು ಆ ಕಾಲೇಜಿಗೆ, ಆ ಸ್ಕೂಲಿಗೆ ಬಂದು ತಮ್ಮ ಮಕ್ಕಳನ್ನ ಸೇರಿಸ್ತಾರೆ. ಯಾಕೆ? ಅವ್ರ ಮಕ್ಕಳು ಚೆನ್ನಾಗಿರ್ಬೇಕಷ್ಟೇ. ಅವನು ಹೋಗ್ತಾನೋ ಬಿಡ್ತಾನೋ ಅಂತೇಳಿ ಭಯಪಡ್ಕೊಂತಾನೋ ಅದೆಲ್ಲ ಬೇಕಾಗಿಲ್ಲ. ನನ್ನ ಮಕ್ಕಳು ಚೆನ್ನಾಗಿರಬೇಕು. ಅವ್ರ ಹತ್ರ ದುಡ್ಡಿಲ್ಲ ಅಂದರೂ ಕೂಡ ಸಾಲ ಮಾಡಿ ಆದರೂ ಸೇರಿಸ್ತಾರೆ. ಅದರಿಂದ ಬಿಗ್ ಬಾಸ್ ನಡೆಸೋರು ದಯವಿಟ್ಟು ನೀವು ಮೆಡಿಕಲ್ ಕಾಲೇಜು, ಬಿಗ್ ಬಾಸ್ ಮೆಡಿಕಲ್ ಕಾಲೇಜು, ಬಿಗ್ ಬಾಸ್ ಇಂಜಿನಿಯರಿಂಗ್ ಕಾಲೇಜು, ಇನ್ನು ಏನೇನೋ ಬರ್ತಾವಲ್ಲ ಅವೆಲ್ಲ ಮಾಡಿಬಿಡಿ ಅಂತಂದೇಳಿ ಇದ್ರ ಮುಖಾಂತರ ನಾನು ಕೇಳ್ಕೊತ ಇದೀನಿ. ನಮಸ್ಕಾರ. ಬಿಟ್ಟು ಪ್ರಚಾರ ಕೊಡೋದು ಬಿಟ್ಟು ಇದೆಲ್ಲ ವೇಸ್ಟ್ ಇದೆ ನೀವು ಮಾಡ್ತಾ ಇರೋದು. ಅದೇನಾಗುತ್ತೆ ಭಾನುವಾರದ ಕತೆ ನೋಡ್ಕೊಂಡು ಮಾತಾಡೋದಿಲ್ಲ. ಅರ್ಜೆಂಟಾಗಿ ಎಲ್ಲ ಮಾತಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆ ಬುದ್ಧಿ ಕೊಡಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ